ಬರ್ಬರವಾಗಿ ಹತ್ಯೆಯಾದ ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆಯ ಸ್ಫೋಟಕ ರಹಸ್ಯ ರಿವೀಲ್ ಆಗಿದೆ. ಬರ್ಬರವಾಗಿ ಹತ್ಯೆಯಾಗಿದ್ರು ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆಯ ಸ್ಫೋಟಕ ರಹಸ್ಯ ರಿವೀಲ್ ಆಗಿದೆ. ಕಣ್ಣಿಗೆ ಕಾರದ ಪುಡಿ ಎರಚಿ ಚುಚ್ಚಿ ಚುಚ್ಚಿ ಹತ್ಯೆಯನ್ನ ಮಾಡಲಾಗಿದೆ. ಪತ್ನಿ ಮಕ್ಕಳಿಗೆ ಕಿರುಕುಳ ಕೊಡ್ತಿದ್ರ ಓಂ ಪ್ರಕಾಶ್. ಯಾಕೆ ಇಷ್ಟು ಬರ್ಬರವಾಗಿ ಹತ್ಯೆ ಮಾಡಲಾಯಿತು? ತಾಯಿ ಮಗಳಿಂದಲೇ ಹತ್ಯೆ ನಡೆದಿರೋ ಅನುಮಾನ ವ್ಯಕ್ತ ಆಗ್ತಾ ಇದೆ. ಸ್ಥಳದಲ್ಲಿ 2 ಚಾಕು ಹಾಗೂ 1 ಬಾಟಲ್ ಪತ್ತೆಯಾಗಿದೆ. ಓಂ ಪ್ರಕಾಶ್ ಹತ್ಯೆಗೆ ಭಯಾನಕ ಪ್ಲಾನ್ ಮಾಡಿದ್ರು. ಪತ್ನಿ ಪಲ್ಲವಿ ಮಗಳು ಕೃತಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಓಂ ಪ್ರಕಾಶ್ ಪತ್ನಿ ಹಾಗೂ ಪುತ್ರಿ ಕೃತಿ ಬಂಧಿಸಿ ತನಿಖೆಯನ್ನ ಮಾಡಲಾಗ್ತಿದೆ. ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಓಂ ಪ್ರಕಾಶ್ ಕೊಲೆ ಏನ್ ನಡೆದಿತ್ತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಪೊಲೀಸ್ ವಿಚಾರಣೆಯಲ್ಲಿ ಹತ್ಯೆಯ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಪೊಲೀಸರ ಮುಂದೆ ಹೇಳಿಕೆಯನ್ನ ನೀಡುತ್ತಿರುವ ಕೊಲೆ ಆರೋಪಿ ಪಲ್ಲವಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಕಳೆದ 1 ವಾರದಿಂದ ಮನೆಯಲ್ಲಿ ಜಗಳ ನಡೀತಾ ಇತ್ತು. ಪದೇ ಪದೇ ಗನ್ ತಂದು ನನಗೆ ಮತ್ತು ನನ್ನ ಮಗಳಿಗೆ ಬೆದರಿಕೆಯನ್ನ ಹಾಕ್ತಾ ಇದ್ರು. 1 ವಾರದಿಂದ ಜಗಳ ಆಗ್ತಾ ಇತ್ತು. ಇಬ್ಬರನ್ನು ಶೂಟ್ ಮಾಡೋದಾಗಿ ಪತಿ ನಮಗೆ ಬೆದರಿಕೆಯನ್ನ ಹಾಕ್ತಾ ಇದ್ರು. ಬೆಳಗ್ಗೆಯಿಂದ ಬೇರೆ ಬೇರೆ ವಿಚಾರಕ್ಕೆ ಮನೆಯಲ್ಲಿ ಜಗಳ ಆಗಿತ್ತು. ಜಗಳ ವಿಕೋಪಕ್ಕೆ ಹೋದಾಗ ನಮ್ಮನ್ನೇ ಕೊಲೆ ಮಾಡಲು ಯತ್ನವನ್ನ ಮಾಡಿದ್ರು. ಈ ವೇಳೆ ನಮ್ಮನ್ನ ಉಳಿಸಿಕೊಳ್ಳಲು ನಾವು ಹೋರಾಟ ಮಾಡಿದ್ವಿ. ನಂತರ ಓಂ ಪ್ರಕಾಶ್ ಮೇಲೆ ಖಾರದ ಪುಡಿ ಎಣ್ಣೆ ಸುರಿದಿದ್ರು ಪಲ್ಲವಿ. ಕೈಕಾಲು ಕಟ್ಟಿ ಅಡುಗೆ ಮನೆಯಲ್ಲಿದ್ದ ಚಾಕುವಿನಿಂದ ಚುಚ್ಚಿ ಚುಚ್ಚಿ ಕೊಲೆಯನ್ನ ಮಾಡಲಾಗಿದೆ. ಓಂ ಪ್ರಕಾಶ್ ಕೊಲೆ ಪ್ರಕರಣದ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಇನ್ನು ಪೊಲೀಸ್ ವಿಚಾರಣೆಯಲ್ಲಿ ಹತ್ಯೆಯ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಇನ್ನು ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆರೋಪಿ ಪಲ್ಲವಿ. ಕಳೆದ 1 ವಾರದಿಂದ ಕೂಡ ಮನೆಯಲ್ಲಿ ಜಗಳ ಆಗ್ತಾ ಇತ್ತು. ನನಗೂ ಅವ್ರಿಗೂ ಬಹಳ ಜಗಳ ಆಗ್ತಾ ಇತ್ತು. ಮಗಳ ಮೇಲೆ ಕೂಡ ಅವರು ಬೈತಾ ಇದ್ರು. ಅವ್ರಿಗೂ ಕೂಡ ಹಲ್ಲೆ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು. ನಮ್ಮನ್ನ ನಾವು ಉಳಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಮಾಡಬೇಕಾದಂತಹ ಪರಿಸ್ಥಿತಿ ಬಂತು ಅಂತ ಪತ್ನಿ ಪಲ್ಲವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ. ಪತ್ನಿ ಪಲ್ಲವಿಯ ವಿಚಾರಣೆಯನ್ನು ಮಾಡಿದ್ದಾರೆ. ಇದರ ಜೊತೆಗೆ ಮಗಳ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಯಾಕೆ ಈ ರೀತಿ ಮಾಡಿದ್ರಿ, ಏನಾಯಿತು, ಇಷ್ಟರ ಮಟ್ಟಿಗೆ ಇಷ್ಟು ಕ್ರೂರವಾಗಿ ಕೊಲೆ ಮಾಡುವಂತಹ ಏನಾಯಿತು, ಅಂತಹ ಪರಿಸ್ಥಿತಿ ಏನಾಗಿತ್ತು ನಿಮ್ಮದು, ಎಲ್ಲದರ ಬಗ್ಗೆಯೂ ಕೂಡ ಪೊಲೀಸರು ಕೂಲಂಕುಷವಾಗಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಇದೀಗ ಪೊಲೀಸರು ವಿಚಾರಣೆಯನ್ನು ಚುರುಕುಗೊಳಿಸಿದ್ದಾರೆ. ಪಲ್ಲವಿ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ಮಗಳ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. 1 ವಾರದಿಂದ ಜಗಳ ಆಗ್ತಿತ್ತು ಅಂದರೆ ಯಾವ ವಿಚಾರಕ್ಕೆ ಜಗಳ ಆಗ್ತಾ ಇತ್ತು, ಯಾಕೆ ಜಗಳ ಆಡ್ತಾ ಇದ್ರಿ, ಏನಾದ್ರು ಅಷ್ಟರ ಮಟ್ಟಿಗೆ ಜಗಳ ಆಗಿದ್ದಿದ್ರೆ ಪೊಲೀಸ್ ಆಗಿದ್ರು ಅಥವಾ ಡಿಜೆ ಆಗಿದ್ರು ಕೂಡ ಅಟ್ಲೀಸ್ಟ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡಬಹುದಿತ್ತು. ಯಾರೇ ಆದರೂ ಅಷ್ಟೇ ಅಲ್ವಾ, ಪೊಲೀಸ್ಗೆ ಇನ್ಫಾರ್ಮ್ ಮಾಡಬಹುದಿತ್ತು ಅಥವಾ ಕಂಪ್ಲೇಂಟ್ ಕೊಡ್ಬೋದಿತ್ತು ಇವರ ವಿರುದ್ಧ. ಯಾಕೆಂದರೆ ಇವರು ಮಾಜಿ ಡಿಜಿಐಜಿಪಿ ಆಗಿ ಕರ್ತವ್ಯವನ್ನು ನಿರ್ವಹಿಸಿದ್ರು. ಕಂಪ್ಲೇಂಟ್ ಕೊಡ್ಬೋದಿತ್ತು. ಆದರೆ ಈ ರೀತಿಯಾಗಿ ಇಷ್ಟು ಕ್ರೂರವಾಗಿ ಕೊಲೆ ಮಾಡುವಂತಹ ದ್ವೇಷ ಏನಿತ್ತು ಅಂತ ಸಾಕಷ್ಟು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ. ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಬರ್ಬರ ಹತ್ಯೆಯ ಸ್ಫೋಟಕ ಮಾಹಿತಿ ಬಯಲಾಗಿದೆ. ತುಂಬಾ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ ಅಂತ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹತ್ಯೆಗೂ ಮುನ್ನ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಜೊತೆ ಮಾತನಾಡಿದ್ರು. ಇವತ್ತು ಮಧ್ಯಾಹ್ನ 3:05 ಕಾಲ್ ಮಾಡಿದ್ರು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಓಂ ಪ್ರಕಾಶ್ ಜೊತೆ ಮಾತುಕತೆಯ ಬಗ್ಗೆ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾತನಾಡಿದ್ರು, ಮನೆಗೆ ಬರ್ತೀನಿ ಸರ್ ಅಂತೆ, ಬೇಡ ಬರಬೇಡ ಅಂದ್ರು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮನೆಯಲ್ಲಿ ಮೇಡಮ್ ಇರ್ತಾರೆ ಅಂತಲೂ ಕೂಡ ಹೇಳಿದ್ರು. ಕುತ್ತಿಗೆ ಭಾಗಕ್ಕೆ 2 ಬಾರಿ ಇರಿದಿದ್ದಾರೆ. ತಲೆಗೂ ಚಾಕು ಹಾಕಿದ್ದಾರೆ. ಉಸಿರು ಇರುವಾಗಲೇ ಕ್ರೂರವಾಗಿ ಚುಚ್ಚಿ ಚುಚ್ಚಿ ಕೊಲೆ ಮಾಡಿದ್ದಾರೆ. ಕೊಲೆಯ ಹಿಂದಿನ ಉದ್ದೇಶ ಏನು ಅನ್ನೋದು ಗೊತ್ತಾಗಿಲ್ಲ. ಪತ್ನಿಯ ಕಾಯಿಲೆ ಬಗ್ಗೆ ಓಂ ಪ್ರಕಾಶ್ ಮಾತನಾಡಿದ್ರು. ಲಕ್ಷಾಂತರ ಖರ್ಚು ಮಾಡಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದೆ ಅಂತ ಕೂಡ ಹೇಳಿದ್ರು. ಇನ್ನು ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಬಳಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಓಂ ಪ್ರಕಾಶ್.
3 ಗಂಟೆ 10 ನಿಮಿಷಕ್ಕೆ ಸಾಹೇಬರು ಫೋನ್ ಮಾಡ್ತಾರೆ ನನಗೆ. ನಾನು ಯಾಕಂದರೆ ಇತ್ತೀಚೆಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿರುತ್ತೆ ಅವ್ರಿಗೆ. ನನ್ನನ್ನು ಸಾಮಾನ್ಯವಾಗಿ ಒಂದು ತಿಂಗಳಿಗೆ ಒಂದು 5 ಸಲ 6 ಸಲ ದೂರವಾಣಿ ಕರೆ ಮಾಡಿ ಅವರೇ ಮಾತಾಡ್ತಾರೆ. 3 ಗಂಟೆ 10 ನಿಮಿಷಕ್ಕೆ ಮಾತಾಡಿ ತುಂಬ ಹ್ಯಾಪಿಯಾಗಿ ಮಾತಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಈ ದಿವಸ ನನಗೆ ಭಾಳ ಒಂಥರ ಖುಷಿ ಆಯಿತು. ಸರ್ ನಾಳೆ ನಾನು ಭೇಟಿ ಮಾಡ್ತೀನಿ ಸರ್ ಮನೆ ಹತ್ರ ಬಂದು ಅಂತ ಹೇಳಿದೆ. ಶ್ರೀನಿವಾಸ್ ಬೇಡ ಶ್ರೀನಿವಾಸ್ ಅಂದರು. ಮಧ್ಯಾಹ್ನ 3 ಗಂಟೆ 10 ನಿಮಿಷಕ್ಕೆ ಸಾಹೇಬರು ಫೋನ್ ಮಾಡ್ತಾರೆ ನನಗೆ. ನಾನು ಯಾಕಂದರೆ ಇತ್ತೀಚೆಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿರುತ್ತೆ ಅವ್ರಿಗೆ. ನನ್ನನ್ನು ಸಾಮಾನ್ಯವಾಗಿ ಒಂದು ತಿಂಗಳಿಗೆ ಒಂದು 5 ಸಲ 6 ಸಲ ದೂರವಾಣಿ ಕರೆ ಮಾಡಿ ಅವರೇ ಮಾತಾಡ್ತಾರೆ. 3 ಗಂಟೆ 10 ನಿಮಿಷಕ್ಕೆ ಮಾತಾಡಿ ತುಂಬ ಹ್ಯಾಪಿಯಾಗಿ ಮಾತಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಈ ದಿವಸ ನನಗೆ ಭಾಳ ಒಂಥರ ಖುಷಿ ಆಯಿತು. ಸರ್ ನಾಳೆ ನಾನು ಭೇಟಿ ಮಾಡ್ತೀನಿ ಸರ್ ಮನೆ ಹತ್ರ ಬಂದು ಅಂತ ಹೇಳಿದೆ. ಶ್ರೀನಿವಾಸ್ ಬೇಡ ಶ್ರೀನಿವಾಸ್ ಅಂದರು. ಸರ್ ಯಾಕೆ ಅಂತ ಕೇಳಿದೆ. ಬೇಡ ಶ್ರೀನಿವಾಸ್, ಅದು ನಿಮ್ಗೆ ಗೊತ್ತಿದೆ, ಮನೆ ಹತ್ರ ಬೇಡ, ಮೇಡಮ್ ಅವ್ರು ಇರ್ತಾರೆ ಅಂತ. ನನಗೆ ಆವತ್ತು ಒಂದು ಲಾಸ್ಟ್ ಟೈಮ್ ಒಂದು 2 ಮಂತ್ ಬ್ಯಾಕ್ ಬಂದಾಗ ನನಗೆ ಸ್ವಲ್ಪ ಒಂಥರ ಬೇಸರ ಆಯ್ತು ನನಗೆ. ಇಲ್ಲಿ ಮನೆ ಹತ್ರ ಯಾಕೆ ಬರೋಕ್ಕೆ ಬಿಡಲ್ಲ ಅಂತ. ಯಾಕಂತ ಹೇಳಿದ್ರೆ ನಾನು SI ಆಗಿದ್ದಾಗ, ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ನಾನು ಸುಮಾರು ಸಾಹೇಬ್ರ ಹತ್ರ ನಿಕಟಪೂರ್ವಕವಾಗಿದ್ದೆ ಅಂತೇಳಿ. ಹಂಗಂತ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಾಹೇಬರು ಕರೆದಿದ್ರು. ಆವಾಗಿಂದ ಸ್ವಲ್ಪ ಆತ್ಮೀಯನಾಗಿದೆ ಸಾಹೇಬರಿಗೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾನು ನೋಡಿದೆ, ಶವ ನೋಡಿದೆ, ಸ್ವಲ್ಪ ಹಿರಿಯ ಅಧಿಕಾರಿಗಳ ಜೊತೆ ಹೋಗಿ ನೋಡಿದೆ. ಲೆಫ್ಟಲ್ಲಿ ಅಂದರೆ ನಾವೇನು ಉಸಿರಾಡ್ತೀವೋ ಆ ನರಕ್ಕೆ ಇದು ಚೂಪಾದ ಇದರಿಂದ ತಿಳಿದಿದ್ದಾರೆ. ನನಗೆ ಅದು ನೋಡಿ ಭಾಳ ಇದಾಯಿತು. ಆ ತಾಯಿ ಯಾಕೆ ಆ ರೀತಿ ಮಾಡಿದ್ರು, ಬೀಭಿತ್ಸವಾಗಿ ಕೊಲೆ ಮಾಡಿದ್ದಾರೆ. ಏನು ಮಾತಾಡೋದು ಸರ್ ವಿಚಾರ? 3 ಗಂಟೆ ನನಗೆ ಸಾಹೇಬರು ಫೋನ್ ಮಾಡಿಬಿಟ್ಟು ಹೇಗಿದ್ದೀರಾ ಶ್ರೀನಿವಾಸ್, ಚೆನ್ನಾಗಿದ್ದೀರಾ ಅಂತ ಹೇಳಿದ್ರು. ನಾನು ಕೋಲಾರ್ಗೆ ಹೋಗಿದ್ದೆ, ನಾನು ಟ್ರೀಟ್ಮೆಂಟ್ ತೊಗೊಂಡು ಬಂದೆ ಬ್ಯಾಕ್ ಪೇಯ್ನಿಗೆ ಅಂತ ಹೇಳಿದ್ರು. ಎಲ್ಲಿದ್ದೀರಾ ಸರ್ ಅಂದರೆ ಮನೆಗೆ ಇದ್ದೀನಿ ಅಂತ ಹೇಳಿದ್ರು. ಹ್ಯಾಪಿಯಾಗೆ ಮಾತಾಡಿದ್ರು, ಏನು ತೊಂದರೆ ಇಲ್ಲ. ಆಯಿತು ಸರ್, ನಾನು ಬೆಳಗ್ಗೆ ಬಂದು ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿದೆ. ಮತ್ತು ಇಲ್ಲಿ ಬರೋದು ಬೇಡ ಶ್ರೀನಿವಾಸ್, ಇಲ್ಲಿ ಬಂದರೆ ಗೊತ್ತಲ್ಲ ಮೇಡಮ್ ಅವ್ರು ಇರ್ತಾರೆ. ಸರ್ ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟ ನಿಮ್ಮ ಹತ್ರ ನಾವು ಶೇರ್ ಮಾಡಿ. ಏನಕ್ಕೆ ಸರ್ ಮೇಡಮ್ ಬಟ್ ಸರ್ ಯಾವ ರೀತಿಯಾಗಿ ಕೊಲೆ ಮಾಡಿದ್ರು? ಬಟ್ ನನಗೆ ಈ ಕೊಲೆ ಉದ್ದೇಶ ಹಿಂದೆ ಏನು ಅಂತ ನನಗೆ ನಿಗೂಢತೆ ಇದೆ. ಬಟ್ ಆ ರೀತಿ ಒಂದು ರೂಢಿಗತ ಅಪರಾಧನೇ ಮಾಡೋಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಆ ರೀತಿ ಒಂದು ಮೈಂಡ್ ಇಟ್ಕೊಂಡು ಮಾಡಿದ್ದಾರೆ. ರೂಢಿಗತ ಅಪರಾಧಿ ಯಾವ ರೀತಿ ಮಾಡ್ತಾರೋ ಆ ರೀತಿ ಇಟ್ಕೊಂಡು ಮಾಡಿದ್ದಾರೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ 2 ಕಡೆ ತಿವಿದಿದ್ದಾರೆ, ಮತ್ತು ಇಲ್ಲಿ ಒಂದು ಕಡೆ ಹಾಕಿದ್ದಾರೆ. ಅವ್ರು ಇನ್ನೂ ಉಸಿರಾಡ್ತಾ ಇದ್ರು ಅನಿಸುತ್ತೆ. ಅದು ನಾನು ಶವ ನೋಡಿದ್ರೆ ಇನ್ನೂ ಉಸಿರಾಡ್ತಾ ಇದ್ರು ಅಂತ. ಆ ಸಮಯದಲ್ಲಿ ಏನಾಯಿತು, ಉಸಿರಾಟ ನಿಂತಿಲ್ಲ ಅನಿಸುತ್ತೆ. ಇಲ್ಲಿ 2 ಕಡೆ ತಿವಿದ ನಂತರ ಇಲ್ಲಿ ಕೊಡ್ತಿರಲ್ಲ, ಆಗ ಆ ತಕ್ಷಣಕ್ಕೆ ಉಸಿರಾಟ ನಿಂತಿದೆ ಅನಿಸುತ್ತೆ. ಮಧ್ಯಾಹ್ನ 3 ಗಂಟೆ